ಹಾಯ್ ಮಕ್ಕಳೇ. ಓಕೆ, 28ನೇ ತಾರೀಕಿಗೆ ವಿಜ್ಞಾನ ದಿನಾಚರಣೆ ಐತಿ. ಅದಕ್ಕೋಸ್ಕರ ನಾವು ಇಂದಿನಿಂದ ವಿಜ್ಞಾನ ಸಪ್ತಾಹ ಅಂತ ಆಚರಣೆ ಮಾಡೋಣ. ಈ ವಿಜ್ಞಾನ ಸಪ್ತಾಹದಲ್ಲಿ ಪ್ರತಿದಿನ ನಾನು ನಿಮಗೆ ಒಂದೊಂದು ಸರಳ ಪ್ರಯೋಗಗಳನ್ನು ಮಾಡಿ ತೋರಿಸ್ತೀನಿ. ಇವತ್ತು ನಾನು ಉಪ್ಪು ನೀರಿನ ಸಾಂದ್ರತೆ ಹೆಚ್ಚು ಅನ್ನುವಂಥ ಒಂದು ಸಣ್ಣ ಪ್ರಯೋಗವನ್ನು ನಿಮಗೆ ಮಾಡಿ ತೋರಿಸ್ತೀನಿ. ಇದಕ್ಕೆ ನಾನು ಏನು ತೊಗೊಂಡೇನಪ್ಪ ಅಂದ್ರೆ, ಒಂದು ಡಬ್ಬಿ ಒಳಗೆ ನೀರು ತೊಗೊಂಡಿನಿ, ಒಂದು ಎಗ್ಗನ್ನು ತೊಗೊಂಡಿನಿ ಮತ್ತು ಒಂದಿಷ್ಟು ಉಪ್ಪನ್ನು ತೊಗೊಂಡಿದ್ದೀನಿ. ಈಗ ಇದೇನು ಹೇಳ್ರಿ? ಎಗ್ಗು. ನೀವು ಪ್ರತಿದಿನ ಶಾಲೆಯಲ್ಲಿ ತಿಂತೀರಲ್ಲ ಮೊಟ್ಟೆನ, ಹಾಗೆ ಇದು ಒಂದು ಎಗ್ಗು. ಈ ಎಗ್ಗನ್ನು ನಾನು ಏನು ಮಾಡ್ತೀನಪ್ಪ ಇವಾಗ ಅಂದ್ರೆ, ಈ ನೀರೊಳಗೆ ಹಾಕ್ತೀನಿ. ಈಗ ಏನಾಕೈತೆ ಹೇಳ್ರಿ? ಎಸ್, ಎಗ್ ಏನಾಯ್ತು ಹೇಳ್ರಿ? ನೀರೊಳಗೆ ಸಂಪೂರ್ಣವಾಗಿ ಮುಳುಗೈತಿದ್ದು. ಯಾಕೆ ಮುಳುಗ್ತೈತೆ ಹೇಳ್ರಿ? ವಜ್ಜ ಐತಿ ಅಂದ್ರೆ ಇದು ಭಾರ ಐತಿ, ಇದ್ರ ತೂಕ ಜಾಸ್ತಿ ಐತಿ. ಅದಕ್ಕೊಂದಲೇ ಇದೇನಾಕೈತಿ, ನೀರೊಳಗೆ ಹಿಂಗೆ ಮುಳುಗ್ತೈತಿ. ಯಾವ ವಸ್ತುವಿನ ತೂಕ ಹೆಚ್ಚಿರ್ತೈತೋ, ಭಾರ ಇರ್ತೈತೋ, ಅದು ನೀರೊಳಗೆ ಮುಳುಗ್ತೈತಿ. ಹಗುರವಾದಂಥ ವಸ್ತು ನೀರೊಳಗೆ ತೇಲ್ತೈತಿ. ಈಗಿದು ನೀರೊಳಗೆ ಮುಳುಗಿದ್ದನ್ನು ನೀವು ನೋಡಿದ್ರಿ. ಇದ ಎಗ್ಗು ನೀರೊಳಗೆ ತೇಲುವಂಗೆ ನಾನು ನಿಮ್ಗೆ ಮ್ಯಾಜಿಕ್ ಮಾಡಿ ತೋರಿಸ್ತೀನಿ. ಇದ ಎಗ್ಗು ನೀರೊಳಗೆ ತೇಲುವಂಗೆ ನಾನು ನಿಮ್ಗೆ ಮಾಡಿ ತೋರಿಸ್ತೀನಿ. ಅದಕ್ಕೋಸ್ಕರ ಏನು ಮಾಡಬೇಕಪ್ಪ ಅಂದರೆ, ಇದೇನು ಹೇಳ್ರಿ? ಈ ಉಪ್ಪನ್ನು ನಾನು ಈ ನೀರೊಳಗೆ ಹಾಕ್ತೀನಿ. ಏನು ಮಾಡೇನಿ ಹೇಳ್ರಿ? ಉಪ್ಪನ್ನು ನೀರಲ್ಲಿ ಹಾಕಿದ್ದೀನಿ. ಈಗ ಈ ಉಪ್ಪು ನೀರೊಳಗೆ ಕರಗುವಂಗೆ ಕಲಿಸ್ಬೇಕು. ಇದೇನಾಗಬೇಕು? ಈಗ ಇದ್ರೊಳಗೆ ಕರಗಬೇಕು. ಉಪ್ಪು ನೀರೊಳಗೆ ಕರಗ್ತೈತಲ್ಲ, ಸಕ್ರೆ ಕರಗೈತಿ, ಅದು ಕರಗ್ತೈತಿ. ಸಮುದ್ರದ ನೀರು ಹೆಂಗಿರ್ತೈತೆ ಅಂತ ಹೇಳಿ ನಾನು, ಅದು ಕೂಡ ಕುಡಿಲಿಕ್ಕೆ ಆಗೋದಿಲ್ಲ, ಅಷ್ಟು ಉಪ್ಪಿರ್ತೈತಿ ಸಮುದ್ರದ ನೀರು. ನೀವು ಸಮುದ್ರಕ್ಕೆ ಹೋಗಿರಿ, ಸಮುದ್ರದ ನೀರು ಕುಡಿದು ನೋಡ್ರಿ, ಭಾಳ ಉಪ್ಪಿರ್ತೈತಿ, ಕುಡಿಲಿಕ್ಕೆ ಆಗೋದಿಲ್ಲ. ಹಂಗೆ ಇದು ಕೂಡ ಈಗ ಏನಾಕೈತೆ ಅಂದ್ರೆ ಉಪ್ಪು ನೀರು ಹಾಕೈತಿ. ಈಗ ಇದು ಮೊದಲ ಸಿಹಿ ನೀರಿತ್ತು, ಈಗಿದು ಉಪ್ಪು ನೀರಾಯಿತು. ಉಪ್ಪು ನೀರಲ್ಲಿ ಕರಗ್ತಾ ಇದೆ. ಓಕೆ, ಈಗ ಉಪ್ಪು ನೀರಲ್ಲಿ ಸಂಪೂರ್ಣವಾಗಿ ಬೆರೆತು ಈಗಿದು ಉಪ್ಪು ನೀರು ಆಯಿತು. ಓಕೆ, ಈಗ ನಾ ಏನು ಮಾಡ್ತೀನಪ್ಪ ಅಂದರೆ, ಇದೇ ಎಗ್ಗನ್ನು ಈ ನೀರಲ್ಲಿ ಹಾಕಿ ಏನಾಕೈತಿ ಅಂತ ನಿಮಗೆ ಒಂದು ಮ್ಯಾಜಿಕ್ ತೋರಿಸ್ತೀನಿ ನೋಡ್ರಿ. ಏನಾಗೈತಿ? ಈಗ ಎಗ್ ಹೆಂಗೆ ನೀರಿನ ಮೇಲೆ ತೇಲಾಕತ್ತೈತಿ ನೋಡ್ರಿ. ಇದ ಎಗ್ಗನ್ನು ನಾವು ಆಗ ಹಾಕಿದಾಗ ಅದು ಮುಳುಗಿತ್ತು, ಇವಾಗ ಇದು ತೇಲಾಕತ್ತೈತಿ. ಯಾಕೆ ಹಿಂಗಾಗ್ತ ಹೇಳ್ರಿ ನೋಡೋಣ? ಇದ್ರಾಗ ಉಪ್ಪು ಹಾಕಿದ್ರೆ ಹಂಗೆ ತೇಲ್ತೈತಿ. ಓಕೆ, ಈಗ ಯಾಕೆ ಹಂಗೆ ಆಕೈತೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಮುಂದೆ ದೊಡ್ಡವರಾದ್ಮೇಲೆ ನಿಮ್ಗೆ ಸೈನ್ಸ್ ಒಳಗೆ ಗೊತ್ತಾಗ್ತೈತಿ. ಉಪ್ಪು ನೀರಿನ ಸಾಂದ್ರತೆ ಹೆಚ್ಚಾಯಿತು. ಉಪ್ಪು ನೀರಿನ ಸಾಂದ್ರತೆ ಹೆಚ್ಚಾಯಿತು. ಅದಕ್ಕಂದಲೇ ಇದ್ರ ತೂಕ, ಇದ್ರ ಸಾಂದ್ರತೆ ಕಡಿಮೆ ಆಯಿತು ಇವಾಗ. ಅದಕ್ಕಂದಲೇ ಈಗಿದು ತೇಲಾಗಿತ್ತು. ಇದ್ರ ಸಾಂದ್ರತೆ ಜಾಸ್ತಿ ಆಯಿತು. ಉಪ್ಪು ನೀರಿನ ಸಾಂದ್ರತೆ ಹೆಚ್ಚು. ಅದಕ್ಕೋಸ್ಕರ ಏನಾಕೈತಪ್ಪ ಅಂದರೆ, ಎಗ್ಗು ಇದರಲ್ಲಿ ತೇಲ್ತೈತಿ. ಒಂದು ಸಮುದ್ರ ಐತಂತ, ಮೃತ ಸಮುದ್ರ ಅಂಥೇಳಿ, ಡೆಡ್ ಸಿ ಅಂಥೇಳಿ, ಜೋರ್ಡಾನ್ ಮತ್ತು ಇಸ್ರೇಲ್ ದೇಶಗಳ ನಡುವೆ. ಆ ಸಮುದ್ರದಲ್ಲಿ ಯಾವ ಮನುಷ್ಯ ಹೋಗಿ ಮುಳುಗಿದ್ರು, ಯಾವ ವಸ್ತು ಹೋಗಿ ಹೋಗಿದ್ರು ಅವು ಮುಳುಗಂಗಿಲ್ಲ ಅಂತ, ಬರೀ ತೇಲ್ತಾವಂತ. ಯಾಕಂದ್ರೆ ಅದು ಅಷ್ಟು ಉಪ್ಪು ನೀರಿನಿಂದ ಕೂಡೈತಿ. ಅಲ್ಲಿ ಯಾರೂ ಮುಳುಗಂಗಿಲ್ಲ, ಎಲ್ಲರೂ ತೇಲ್ತಾರೆ. ಗೊತ್ತಾಯ್ತಾ? ಅದು ಮೃತ ಸಮುದ್ರ ಅಂಥೇಳಿ. ಇದು ಪ್ರಯೋಗ ಗೊತ್ತಾಯ್ತಾ ನಿಮಗೆ? ಉಪ್ಪು ನೀರಿನ ಸಾಂದ್ರತೆ ಹೆಚ್ಚು. ಹೇಳ್ರಿ ನೋಡೋಣ ಎಲ್ಲರೂ.